ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಶುಭ ದಿನದ ಶುಭಾಶಯಗಳು. ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಮೊದಲನೆಯ ಗದ್ಯಪಾಠವಾಗಿರತಕ್ಕಂತಹ ಮಗ್ಗದ ಸಾಹೇಬ ಎಂಬ ಪಾಠವನ್ನು ನಾವು ಒಂದು ಅವಧಿಯವರೆಗೆ ಅಭ್ಯಾಸವನ್ನ ಮಾಡಿದ್ದೆವು. ನೀವೆಲ್ಲ ತುಂಬಾ ಆಸಕ್ತಿಯಿಂದ ಆ ಪಾಠವನ್ನು ಕೂಡ ಕೇಳಿದ್ದೀರಿ. ಅದರಲ್ಲಿ ನಾವು ಮೊದಲಿಗೆ ಆ ಗದ್ಯ ಪಾಠದ ಬಗ್ಗೆ ಸ್ವಲ್ಪ ಅದರ ವಿಚಾರವನ್ನ ಮಾತಾಡಿ, ಆಮೇಲೆ ಆ ಪಾಠವನ್ನ ಬರೆದಿರ್ತಕ್ಕಂತಹ ಲೇಖಕರು ಬಾಗಲೋಡಿ ದೇವರಾಯ ಎಂಬ ಲೇಖಕರ ಪರಿಚಯವನ್ನು ನಾವು ತಿಳ್ಕೊಂಡಿದ್ವಿ. ಆಮೇಲೆ ಒಂದು ಅವಧಿಯವರೆಗೆ ಪಾಠವನ್ನು ಕೂಡ ಅಭ್ಯಾಸವನ್ನ ನಾವು ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾವು ಮತ್ತೆ ಮುಂದಿನ ಭಾಗವನ್ನ ಅಭ್ಯಾಸ ಮಾಡುವಂತಹ ಸಂದರ್ಭ. ಹಾಗಾಗಿ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿರ್ತಕ್ಕಂತಹ ಅಂಶಗಳನ್ನ ಮತ್ತೊಂದು ಸಾರಿ ಸಂಕ್ಷಿಪ್ತವಾಗಿ ಅದನ್ನ ನಾವು ನೆನಪು ಮಾಡಿಕೊಂಡು ಮುಂದಿನ ಭಾಗಕ್ಕೆ ಅಣಿಯಾಗೋಣ. ಹಾಗಾಗಿ ನಾವು ಮೊನ್ನೆ ಹಿಂದಿನ ತರಗತಿಯಲ್ಲಿ ಬಾಗಲೋಡಿ ದೇವರಾಯರ ಪರಿಚಯವನ್ನ ಅಭ್ಯಾಸ ಮಾಡಿದ್ವಿ. ಹಾಗಾಗಿ ಆ ಬಾಗಲೋಡಿ ದೇವರಾಯರ ಪರಿಚಯ ಯಾವ ರೀತಿ ಇತ್ತು ಅನ್ನೋದನ್ನ ಮತ್ತೊಂದು ಸಾರಿ ನೆನಪು ಮಾಡ್ಕೊಳ್ಳೋಣ. ಈ ಬಾಗಲೋಡಿ ದೇವರಾಯರು 1927ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ ಅಂತಕ್ಕಂತಹ ಸ್ಥಳದಲ್ಲಿ ಇವರು ಜನನ ಆಗ್ತಾರೆ. ಇವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಮಕಾಲೀನರಾಗಿದ್ದರು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಇವರು ರಾಯಭಾರಿಯಾಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲೆಂಡ್, ಬಲ್ಗೇರಿಯಾ ಇನ್ನು ಹಲವು ಅನೇಕ ರಾಷ್ಟ್ರಗಳಿಗೆ ಇವರು ಭಾರತದ ರಾಯಭಾರಿಯಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರ ಕಥಾ ಸಂಗ್ರಹಗಳೆಂದರೆ ಹುಚ್ಚು, ಹುಣಸೀಪ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಕಥೆಗಳು ಹಾಗೂ ಇತರ 26 ಕಥೆಗಳನ್ನ ಇವರು ಬರೆದಿದ್ದಾರೆ. ಇವರು 1985ರಲ್ಲಿ ಮರಣ ಹೊಂದಿದರು ಎಂಬ ಅಂಶವನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈ ಪಾಠದಲ್ಲಿ ಧರ್ಮದ ಬಗ್ಗೆ ಭೇದ ಭಾವವನ್ನ ಮಾಡಬಾರದು ಎಂಬ ಅಂಶವನ್ನು ನಾವಿಲ್ಲಿ ಕಾಣು. ಯಾವುದೇ ವ್ಯಕ್ತಿಯಾದರೂ ಕೂಡ ಮಾನವರೆಲ್ಲರೂ ನಾವೆಲ್ಲ ಒಂದು ಎಂಬ ಸಂದೇಶವನ್ನ ಇಟ್ಕೊಂಡಿರಬೇಕು ಅಂತಕ್ಕಂಥ ಸಾರವನ್ನ ಈ ಪಾಠದಲ್ಲಿ ನಾವು ಕಾಣ್ತೀವಿ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಅಬ್ದುಲ್ ರಹೀಂ ಸಾಹೇಬ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಆತನಿಗೆ ಮಕ್ಕದ ಸಾಹೇಬ ಅಂತ ಕರೀತಿದ್ರು. ಆ ವ್ಯಕ್ತಿ ಮಕ್ಕವನ್ನ ಮುಟ್ಟದೆ 20 ವರ್ಷದ ಮೇಲಾಗಿತ್ತು, 20 ವರ್ಷಕ್ಕಿಂತ ಹೆಚ್ಚಾಗಿತ್ತು. ಆದರೂ ಕೂಡ ಆ ಅಬ್ದುಲ್ ರಹೀಂ ಸಾಹೇಬನನ್ನ ಮಕ್ಕದ ಸಾಹೇಬ ಎಂಬ ಹೆಸರು ವಾಡಿಕೆಯಾಗಿತ್ತು, ಕರೆಯುವುದು ವಾಡಿಕೆಯಾಗಿತ್ತು. ಅವರ ಪೂರ್ವಜರಾಗಿರ್ತಕ್ಕಂತಹ ಸಾಹೇಬ್ ಬಹದ್ದೂರ್ ಎಂಬ ಬಿರುದನ್ನ ಪಡೆದಿರ್ತಕ್ಕಂತಹ ಮಕ್ಕದ ಹುಸೇನ್ ಸಾಹೇಬರು ಆ ಊರಿನ ಜನಪ್ರಿಯ ಹಾಗೂ ಶ್ರೀಮಂತ ವ್ಯಕ್ತಿಯಾಗಿದ್ದರು. ಈ ಹುಸೇನ್ ಸಾಹೇಬರು ಕೇವಲ ಮಸೀದಿ ಅಷ್ಟೇ ಅಲ್ಲ, ದೇವಸ್ಥಾನಗಳನ್ನು ಕೂಡ ಆ ಊರಿನಲ್ಲಿ ಕಟ್ಟಿಸಿಕೊಟ್ಟಿದ್ರಂತೆ. ಹಾಗಾಗಿ ದೇವಸ್ಥಾನದ ರಥವನ್ನ ಎಳೆಯುವ ಸಂದರ್ಭದಲ್ಲಿ ಈ ಮಕ್ಕದ ಸಾಹೇಬರ ಕುಟುಂಬದ ಒಬ್ಬ ಹಿರಿಯ ಪ್ರತಿನಿಧಿ ಅಲ್ಲಿ ಇರಲೇಬೇಕಿತ್ತು. ಆ ಹಿರಿಯ ಪ್ರತಿನಿಧಿ ಮೊದಲು ಪ್ರಸಾದವನ್ನ ಸ್ವೀಕರಿಸಿದ ನಂತರ ಆ ರಥವನ್ನ ಎಳೆಯಬೇಕಾಗಿತ್ತು. ಆ ಪ್ರಸಾದವನ್ನ ಪಡೆಯುವ ಹಕ್ಕನ್ನ ಈ ಮಕ್ಕದ ಸಾಹೇಬರ ಕುಟುಂಬದವರು ಪಡ್ಕೊಂಡಿದ್ರು ಅನ್ನೋ ಮಾತನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಮತ್ತೆ ಈ ನಮ್ಮ ಕನ್ನಡ ನಾಡಿನ ಅನೇಕ ಸಂಪ್ರದಾಯಗಳು ಇನ್ನೂ
ಚಾಲ್ತಿಯಲ್ಲಿವೆ ಅನ್ನೋದನ್ನು ಈ ಉದಾಹರಣೆಗಳ ಮೂಲಕವಾಗಿ ಲೇಖಕರು ನಮಗೆ ತಿಳಿಸಿಕೊಡ್ತಾರೆ. ನಮ್ಮ ಪೂರ್ವಜರಲ್ಲಿ ಎಂತಹ ಘನತೆ, ಎಂತಹ ಭಾವನೆ, ಎಂತಹ ಆಚಾರಗಳು, ಒಳ್ಳೊಳ್ಳೆಯ ಆಚಾರ, ಒಳ್ಳೊಳ್ಳೆಯ ಭಾವನೆ, ಒಳ್ಳೊಳ್ಳೆಯ ಘನತೆಯನ್ನು ಹೊಂದಿದ್ರು ಅನ್ನೋದನ್ನು ನಾವಿಲ್ಲಿ ಈ ಅಂಶಗಳ ಮೂಲಕವಾಗಿ ತಿಳಿದುಕೊಳ್ಳಬಹುದು. ಯಾವ ಉದಾಹರಣೆ ಕೊಡ್ತಾರೆ, ಈ ಲೇಖಕರ ಹುಟ್ಟೂರಿನ ಪಕ್ಕದಲ್ಲಿ ಒಂದು ಮುಸಲ್ಮಾನರ ವಸತಿ ಇತ್ತಂತೆ. ಈ ವಸತಿಯಲ್ಲಿ ಹಲವಾರು ಕುಟುಂಬಗಳಿದ್ದವು. ಆ ಕುಟುಂಬಗಳು ಉರ್ಸ್ ಎಂಬ ಕಾರ್ಯಕ್ರಮವನ್ನ ಅಥವಾ ಧಾರ್ಮಿಕ ಉತ್ಸವವನ್ನ ಮಾಡ್ತಾ ಇದ್ರು. ಉರ್ಸ್ ಅಂದ್ರೆ ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಮತ್ತು ಅವತ್ತಿನ ದಿನ ನಡೆಸುವ ಜಾತ್ರೆಯನ್ನ ಉರ್ಸ್ ಅಂತೇಳಿ ಕರಿತೀವಿ. ಈ ಸಂದರ್ಭದಲ್ಲಿ, ಆ ಧಾರ್ಮಿಕ ಉತ್ಸವದ ಸಂದರ್ಭದಲ್ಲಿ ಈ ಲೇಖಕರ ಮನೆಯ ಒಬ್ಬ ಪ್ರತಿನಿಧಿ ಇರಬೇಕು ಅಂತಕ್ಕಂಥ ಸಂಪ್ರದಾಯ ಇತ್ತಂತೆ. ಆ ಉರ್ಸ್ ಜರುಗುವ ಸಂದರ್ಭದಲ್ಲಿ ಲೇಖಕರ ಮನೆಯ ಒಬ್ಬ ಪ್ರತಿನಿಧಿ ಅಲ್ಲಿಗೆ ಹೋಗ್ತಾ ಇದ್ರು. ಇನ್ನ ಮುಂದುವರೆದು ನಾವು ಇಲ್ಲಿವರೆಗೆ ಪಾಠವನ್ನ ಮಾಡಿದ್ವಿ. ಈಗ ಮುಂದುವರೆದು ನಾನೀಗ ಮುಂದಿನ ಭಾಗವನ್ನು ನಿಮಗೆ ಇವತ್ತು ಪಾಠ ಮಾಡಲು ಪ್ರಾರಂಭ ಮಾಡ್ತೇನೆ. ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಆಸಕ್ತಿಯಿಂದ ಆಲಿಸಿ. ಹಾಗೆಯೇ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮೊದಲಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟುವುದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ ಹರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನ ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟಿದ್ದರು. ನೋಡಿ ವಿದ್ಯಾರ್ಥಿಗಳೇ, ಸಮಾಜದಲ್ಲಿ ಹಲವಾರು ಧಾರ್ಮಿಕ ಉತ್ಸವಗಳು ನಡೀತಾನೇ ಇರ್ತವೆ, ಹಲವಾರು ಹಬ್ಬ ಹರಿದಿನಗಳು ನಡೀತಾನೇ ಇರ್ತವೆ. ಹಾಗೆ ಹಿಂದೂ ಧರ್ಮದ ಹಬ್ಬಗಳು ಅಂತಂದ್ರೆ ಕೆಲವು ಆಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಹಲವಾರು ನಡೀತಾನೇ ಇರ್ತವೆ. ಅದರಲ್ಲಿ ಕೆಲವೊಂದು ಈ ಗಣೇಶನ ಹಬ್ಬ, ಕೃಷ್ಣಾಷ್ಟಮಿ ಅಂತ ಹೇಳಿ ನಡೀತದೆ. ಇಂತಹ ಸಂದರ್ಭದಲ್ಲಿ ಆ ಊರಿನ ಮುಸಲ್ಮಾನ ಸಮಾಜದ ಗಣ್ಯ ವ್ಯಕ್ತಿಗಳು ಈ ಲೇಖಕರ ಮನೆಗೆ ಬರುವುದು, ಬಂದು ಹಬ್ಬದ ಶುಭಾಶಯವನ್ನ ಹೇಳುವುದು. ಆ ಸಂದರ್ಭದಲ್ಲಿ ಆ ಸಮಾಜದ ಮುಖ್ಯಸ್ಥರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದಲ್ಲಿ ಮಾಡಿರ್ತಕ್ಕಂತಹ ಭಕ್ಷ್ಯ ಭೋಜ್ಯಗಳು ಅಂತಂದ್ರೆ ಸಿಹಿಯಾಗಿರ್ತಕ್ಕಂತಹ ಊಟ ತಿಂಡಿ, ಇವೆಲ್ಲವುಗಳನ್ನ ಕೂಡ ಆ ಪ್ರತಿಷ್ಠಿತ ಮುಸಲ್ಮಾನ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಕೊಡ್ತಕ್ಕಂತಹ, ತಿನ್ನಿಸ್ತಕ್ಕಂತಹ ಸಂಪ್ರದಾಯ ಇತ್ತು. ಅದು ಇವಾಗಷ್ಟೇ ಅಲ್ಲ, ಈ ಸಂಪ್ರದಾಯ ತಲತಲಾಂತರದಿಂದ ನೂರಾರು ವರ್ಷಗಳ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ಸಂಪ್ರದಾಯ ಆಗಿತ್ತು. ಈ ಸಂಪ್ರದಾಯ ಪ್ರತಿ ವರ್ಷ ಪ್ರತಿ ಹಬ್ಬದಲ್ಲಿಯೂ ಕೂಡ ನಡೀತಾನೇ ಇತ್ತು. ಆದ್ರೆ ಒಂದು ಹಬ್ಬದ ಪ್ರಯುಕ್ತ ಈ ಲೇಖಕರ ತಾಯಿಗೆ ಅನಾರೋಗ್ಯ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಈ ಮುಸಲ್ಮಾನ ಸಮಾಜದ ಮುಖ್ಯಸ್ಥರು ಅವರ ಮನೆಗೆ ಹಬ್ಬದ ಶುಭಾಶಯವನ್ನ ಹೇಳಲು ಬಂದರು, ಕುಶಲೋಪಚಾರ ಮಾಡಲು ಬಂದರು. ಆ ಸಂದರ್ಭದಲ್ಲಿ ಈ ಲೇಖಕನ ತಂದೆಯವರಿಗೆ, ಇವರಿಗೆ ನಾವು ಸಿಹಿಯನ್ನ ಕೊಡ್ಬೇಕಲ್ವಾ, ಏನ್
ಎಂಬ ಮಾತನ್ನ ತಿಳ್ಕೊಂಡು ಅಂಗಡಿಗೆ ಹೋದರು. ಅಂಗಡಿಗೆ ಹೋಗಿ ಲಡ್ಡುಗಳನ್ನ ತೆಗೆದುಕೊಂಡು ಬಂದರು. ಆ ಲಡ್ಡುಗಳನ್ನ ತೆಗೆದುಕೊಂಡು ಲೇಖಕರು ತಂದೆ ಬಂದಿರತಕ್ಕಂಥ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳಿಗೆ ಕೊಟ್ಟು ತಿನ್ನಲಿಕ್ಕೆ. ಆಗ ಆ ಮುಸಲ್ಮಾನರಿಗೆ ವ್ಯಕ್ತಿಗಳಿಗೆ ತುಂಬಾ ಸಿಟ್ಟು ಬಂತು. ಏನಂತಾರೆ ಲೇಖಕರ ತಂದೆಯವರಿಗೆ ಅಂತಂದ್ರೆ, ರಾಯರೇ, ಅಂಗಡಿಯಿಂದ ಈ ಲಡ್ಡುಗಳನ್ನ ತೆಗೆದುಕೊಳ್ಳಲು ನಮ್ಮ ಹತ್ತಿರ ಹಣವಿಲ್ಲವೇ? ನಿಮ್ಮ ಮನೆಯಲ್ಲಿ ಕಾಯಿಲೆ ಇದ್ದರೆ ನೀವು ನಮಗೆ ಈ ಲಡ್ಡುಗಳನ್ನು ತಂದು ಕೊಡುವ ಅವಶ್ಯಕತೆ ನಮಗಿಲ್ಲ. ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ತುಂಡು ಬೆಲ್ಲವನ್ನಾದರೂ ಕೊಡಿ, ಬಾಯಿ ಸಿಹಿ ಮಾಡುತ್ತೀವಿ. ಹಬ್ಬದ ಅಡಿಗೆ ಒಂದು ಖುಷಿಯಾಗುತ್ತದೆ ನಮಗೆ. ಇಲ್ಲವಾದರೆ ಒಂದು ಕಲ್ಸಕ್ರೆಯನ್ನಾದರೂ ಕೊಡಿ, ಬಾಯಿಯನ್ನು ಸಿಹಿ ಮಾಡ್ಕೊತೀವಿ. ಹಬ್ಬದ ಅಡುಗೆಯನ್ನ ಊಟ ಮಾಡಿದಷ್ಟು ಸಂತುಷ್ಟರಾಗ್ತೀವಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನ ತೆಗೆದುಕೊಳ್ಳುವುದು ನಾವು ಇದೇ ಮೊದಲಲ್ಲ. ತಲತಲಾಂತರದಿಂದ ನಾವು ಈ ಹಬ್ಬದ ಅಡಿಗೆಯ ಪ್ರಸಾದವನ್ನ ಹಬ್ಬಕ್ಕೆ ಬಂದು ಕುಶಲೋಪಚಾರ ಮಾಡುವುದನ್ನು ನಾವು ನಡೆಸಿಕೊಂಡು ಬಂದಿದ್ದೀವಿ. ಹಾಗಾಗಿ ನೀವು ಅಂಗಡಿಯ ಮಿಠಾಯಿ ಅಥವಾ ಲಡ್ಡುವನ್ನು ತೆಗೆದುಕೊಂಡು ಬಂದು ಇದು ಹಬ್ಬದಲ್ಲಿ ತಯಾರು ಮಾಡತಕ್ಕಂತಹ ಸಿಹಿ ಅಂತ ಹೇಳಿ ತಂದುಕೊಡ್ತಿರಲ್ಲ, ಇದು ಎಷ್ಟರ ಮಟ್ಟಿಗೆ ನಿಜ ಅಂತಕ್ಕಂಥದ್ದನ್ನ ನಾವಿಲ್ಲಿ ಒಪ್ಪಿಕೊಳ್ಳುವುದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಅದು ಹೇಗೆ ಇರಲಿ, ಮುಂದೆ ಒಂದು ಈಗ ಅಬ್ದುಲ್ ರಹೀಮನಿಗೆ ಮಕ್ಕದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಅನಿಷ್ಟ ಮಕ್ಕದ ಹೆಸರೆತ್ತಬೇಡಿ, ಮಕ್ಕವಲ್ಲ ಹೊರಡಿಗೆ ಹಗ್ಗ ಎಂಬುದು ಆತನ ನಿರಾಶೆ ರೋಷಗಳ ಭಾರವಾಗಿದೆ. ನೋಡ್ರಿ ವಿದ್ಯಾರ್ಥಿಗಳೇ, ಈ ಮಕ್ಕದ ಸಾಹೇಬನಿಗೆ ಅಂದ್ರೆ ಅಬ್ದುಲ್ ರಹೀಮ್ ಸಾಹೇಬನಿಗೆ ಮಕ್ಕದ ಸಾಹೇಬ ಅಂತ ಯಾರಾದ್ರೂ ಹೇಳಿದ್ರು ಅಂದ್ರೆ, ಕರೆದ್ರು ಅಂತಂದ್ರೆ ಆ ವ್ಯಕ್ತಿಗೆ ಎಲ್ಲಿಲ್ಲದ ಕೋಪ, ಸಿಟ್ಟು ಬಹಳ ಬರ್ತಾ ಇತ್ತು. ಯಾರು ಮಕ್ಕದ ಸಾಹೇಬ ಎಂದು ಕರೆಯುತ್ತಾರೆಯೋ ಆ ವ್ಯಕ್ತಿಗೆ ಹೇಳ್ತಿದ್ರಂತೆ, ಅನಿಷ್ಟ ಮಕ್ಕದ ಹೆಸರನ್ನ ನನ್ನ ಮುಂದೆ ತೆಗೆಯಬೇಡಿ, ಅದು ಮಗ್ಗವಲ್ಲ ಕೊರಳಿಗೆ ಹಗ್ಗ, ಅದರ ಹೆಸರನ್ನ ಮುಂದೆ ತೆಗಿಬೇಡ್ರಿ ಅನ್ನೋ ಮಾತನ್ನ ಹೇಳ್ತಾ ಇತ್ತು. ಆ ಮಾತಿನಲ್ಲಿ, ಆ ಮಗ್ಗದ ಸಾಹೇಬನ ಮಾತಿನಲ್ಲಿ ನಿರಾಶೆ ಇತ್ತು ಮತ್ತೆ ಸಿಟ್ಟಿತ್ತು. ಬಹಳಷ್ಟು ನಿರಾಶೆಯಿಂದ ಹೇಳ್ತಾರೆ. ಯಾಕಂತಂದ್ರೆ ಆ ಮಗ್ಗದಿಂದ ಅವನಿಗೆ ತುಂಬಾ ಅನುಭವವಾಗಿದೆ ಅಂತ. ಆ ಮಗ್ಗದಿಂದ ಆತನ ಜೀವನದಲ್ಲಿ ಬಹಳಷ್ಟು ಕಷ್ಟ ಕೋಟಲೆಗಳನ್ನು ಅವನು ಅನುಭವಿಸಿರ್ಬೋದೇನೋ ಅನಿಸುತ್ತೆ. ಹಾಗಾಗಿ ಅವನು ಆ ರೀತಿ ಹೇಳ್ತಿದ್ದ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ವಿದ್ಯಾರ್ಥಿಗಳೇ, ಮುಂದುವರೆದು ಪಾಠವನ್ನ ಓದುತ್ತೇನೆ ಕೇಳಿ. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಕ್ಕದ ವಿಲಾಯಿತಿ ನೀರಿನ ಬಟ್ಟೆಗಳನ್ನ ನಮ್ಮ ದೇಶದಲ್ಲಿ ಏರಿಬಿಟ್ಟರು. ಅದೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು ಒಂದು ವರ್ಷದೊಳಗೆ ಕಳೇಬರಗಳಾಗಿ ಹರಕು ಚಿಂದಿಯಾಗುವುದು. ಬಣ್ಣವು ಒಂದೇ ತಿಂಗಳಲ್ಲಿ ವಿವರ್ಣವಾಗಿ ಎರಡೇ ತಿಂಗಳಲ್ಲಿ ಮಾಯವಾಗುವುದು. ಅದರೇನು ಬಹು ಅಗ್ಗ. ಜನರಿಗೆ ಬೇಕಾದುದು ಅಗ್ಗದ ವಸ್ತು, ಗುಣವನ್ನು ಯಾರು ಕೇಳುತ್ತಾರೆ? ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು. ಮಗ್ಗದವರು ಭಿಕಾರಿಗಳಾದರು. ಅವರ ಅನ್ನಕ್ಕೆ ಸಂಚಕಾರವಾಯಿತು. ನೋಡಿ, ಆ ಅಬ್ದುಲ್ ರಹೀಮ್ ಸಾಹೇಬ್ ಮಗ್ಗದ ಸಾಹೇಬ ಅಂತ ಕರೆದ್ರೆ ಅವ್ನು ಯಾಕೆ ಸಿಟ್ಟು ಬರ್ತಿತ್ತು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಆ ಕಾರಣದಿಂದಲೇ ಅವನು ನನ್ನನ್ನ ಮಗ್ಗದ ಸಾಹೇಬ ಅಂತ ಕರಿಬೇಡ್ರಿ, ನನ್ನನ್ನ ಮಗ್ಗದ ಸಾಹೇಬ ಅಂತ ಕರಿಬೇಡ್ರಿ, ಆ ಮಗ್ಗದ ಹೆಸರನ್ನ ಮುಂದೆ ಎತ್ತಬೇಡಿ, ಅದು ಮಗ್ಗ ಅಲ್ಲ, ಕೊರಡಿಗೆ ಹಗ್ಗ, ಅದರ
ಹೆಸರು ನನ್ನ ಮುಂದೆ ತೆಗೆಯುವಾಗಿಲ್ಲ. ಯಾಕೆ ಹೇಳ್ತಿದ್ದಾನೆ ಅದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಕಾಣ್ತೀವಿ. ಯಾಕಂತಂದ್ರೆ ಈ ಮಕ್ಕದ ಸಾಹೇಬರ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯತಿ ಮೇಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ತಂದು, ಅಂದ್ರೆ ಕಡಿಮೆ ದರದ ವಿದೇಶದಲ್ಲಿ ತಯಾರಾಗಿರ್ತಕ್ಕಂತಹ ಮಿಲ್ಲಿನ ಬಟ್ಟೆಗಳನ್ನ ನಮ್ಮ ದೇಶದಲ್ಲಿ ತಂದು ವ್ಯಾಪಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ. ಆ ಬಟ್ಟೆಗಳು ನಿಜವಾಗ್ಲೂ ಕೂಡ ಗುಣಮಟ್ಟ ಇರಲಿಲ್ಲ, ನಿಕೃಷ್ಟ ವಸ್ತುಗಳಾಗಿವೆ. ಕೀಳಾಗಿರ್ತಕ್ಕಂಥ ಬಟ್ಟೆಗಳವೆಲ್ಲ ಗುಣಮಟ್ಟದಲ್ಲಿರಲಿಲ್ಲ. ಆ ಬಟ್ಟೆಗಳು ಒಂದು ವರ್ಷದೊಳಗೆ ಕಳೆಬರಗಳಾಗಿ ಹರಿದು ಹೋಗ್ತಾ ಇತ್ತು, ಚೂರು ಚೂರ. ಕಳೆಬರ ಅಂತಂದ್ರೆ ಮೃತದೇಹ ಇದೆ. ಒಂದೇ ಒಂದು ವರ್ಷದಲ್ಲಿ ಆ ಬಟ್ಟೆ ತನ್ನ ಗುಣವನ್ನೆಲ್ಲ ಕಳ್ಕೊಂಡು ಹರಿದು ಚೂರು ಚೂರಾಗಿ ಹೋಗುವುದು. ಆ ಬಟ್ಟೆಯ ಬಣ್ಣ ಒಂದು ತಿಂಗಳಲ್ಲಿ ವಿವರ್ಣವಾಗುವುದು. ವಿವರ್ಣ ಅಂತಂದ್ರೆ ಬಣ್ಣ ಕೆಟ್ಟು, ವಿವರ್ಣ ಅಂತಂದ್ರೆ ಬಣ್ಣ ಕೆಟ್ಟು ತೆಗೆದುಕೊಂಡು ಬಂದು ಆ ಬಟ್ಟೆಯನ್ನು ನಾವು ಧರಿಸಿದ ಮೇಲೆ ಒಂದು ತಿಂಗಳವರೆಗೆ ಧರಿಸಿದ್ವಿ ಅಂತಂದ್ರೆ ಅದರ ಬಣ್ಣ ಕೆಟ್ಟು, ಆಮೇಲೆ 2 ತಿಂಗಳಾದ್ಮೇಲೆ ಬಣ್ಣ ಕೆಟ್ಟಿರ್ತಕ್ಕಂಥದ್ದು ಇರ್ತಿರ್ಲಿಲ್ಲ, ಮಾಯವಾಗಿ ಹೋಗೋದು. ಅಷ್ಟೊಂದು ಗುಣಮಟ್ಟವಿಲ್ಲದ ಬಟ್ಟೆಗಳು ಆ ವಿದೇಶಿ ಬಟ್ಟೆಗಳು. ಆದ್ರೆ ಏನ್ ಮಾಡೋದು, ಬಹಳಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಅಗ್ಗದ ಬೆಲೆಗೆ ಸಿಗ್ತಾ ಇದೆ, ಕಡಿಮೆ ದರ. ಆದ್ರೆ ಜನಕ್ಕೆ ಇಷ್ಟಪಡೋದು ಯಾವ್ದನ್ನ, ಜನ ಇಷ್ಟಪಡೋದು ಯಾವ್ದನ್ನ ಅಂದ್ರೆ ಕಡಿಮೆ ದರದ ಬಟ್ಟೆಗಳನ್ನ ಅಥವಾ ಕಡಿಮೆ ದರದ ವಸ್ತುಗಳು. ಹಾಗಾಗಿ ಜನ ಏನ್ ಮಾಡಿದ್ರು, ಆ ಅಗ್ಗದ ಬಟ್ಟೆಗಳನ್ನೇ ಬಹಳಷ್ಟು ಖರೀದಿ ಮಾಡೋದಕ್ಕೆ ಪ್ರಾರಂಭ. ಆ ಸಂದರ್ಭದಲ್ಲಿ ಜನಕ್ಕೆ ಗುಣ ಹೇಗಿದೆ, ಈ ಬಟ್ಟೆದು ಗುಣಮಟ್ಟ ಹೇಗಿದೆ ಅನ್ನೋದನ್ನ ಯಾವುದನ್ನು ಲೆಕ್ಕಿಸಲಿಲ್ಲ. ಕೇವಲ ಕಡಿಮೆ ಬೆಲೆ ಅಂತ ನೋಡಿದ್ರು, ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಿತ್ತು, ಅಷ್ಟೇ ತಗೊಂಡ್ರು. ಹೀಗಾಗಿ ಇಡೀ ನಮ್ಮ ಭಾರತದ ತುಂಬೆಲ್ಲ ಈ ಕಡಿಮೆ ಬೆಲೆಯ ಬಟ್ಟೆಗಳದ್ದೇ ಆಧಿಪತ್ಯವಾಯಿತು. ಎಲ್ಲರೂ ಕೂಡ ಅವುಗಳನ್ನೇ ಖರೀದಿಸಿದರು. ಹಾಗಾಗಿ ಈ ಮಕ್ಕಳಿಂದ ತಯಾರು ಮಾಡಿರ್ತಕ್ಕಂಥ ಬಟ್ಟೆಯ ಈ ಮಕ್ಕಳ ಸಾಹೇಬನಂತವರಿದ್ದಾರಲ್ಲ, ಇವರೆಲ್ಲ ಭಿಕಾರಿಗಳಾಗರು. ಯಾಕಂತಂದ್ರೆ ಇವರ ಜೀವನಾಧಾರನೇ ಮಕ್ಕಳಿಂದ ತಯಾರು ಮಾಡತಕ್ಕಂಥ ಬಟ್ಟೆ, ಅವುಗಳನ್ನು ವ್ಯಾಪಾರ ಮಾಡಿ ಅವರು ಜೀವನ ಮಾಡ್ತಾರೆ. ಅವೇ ಜೀವನಕ್ಕೆ ಆಧಾರ ಆಗಿತ್ತು, ಅವುಗಳನ್ನು ಯಾರು ಕೊಂಡ್ಕೊಳ್ಳಲಿಲ್ಲ. ಹಾಗಾಗಿ ಇವರ ಜೀವನ ಖುಷಿ ಬಿತ್ತು, ಭಿಕಾರಿಗಳ. ಇವರು ಊಟ ಮಾಡ್ತಕ್ಕಂಥ ಊಟಕ್ಕೂ ಕೂಡ ತೊಂದರೆ ಆಯಿತು. ಯಾಕಂತಂದ್ರೆ ಈ ಒಬ್ಬ ವ್ಯಾಪಾರಿಗೆ ವ್ಯಾಪಾರ ಆದ್ರೆ ಮಾತ್ರ ಆತನ ಕುಟುಂಬ ಚೆನ್ನಾಗಿ ನಡೆಯುತ್ತೆ, ಇಲ್ಲ ವ್ಯಾಪಾರ ಆಗಲಿಲ್ಲ ಅಂತಂದ್ರೆ ಆತನ ಕುಟುಂಬ ಬೀದಿಗೆ ಬರುತ್ತಂದ್ರೆ ಅವನಿಗೆ ಖರ್ಚು ವೆಚ್ಚಕ್ಕೆ ಹಣ ಇಲ್ಲದೆ ಆತ ಸಂಕಷ್ಟಕ್ಕೆ ಈಡಾಗ್ತಾನೆ ಅಂತ. ಹಾಗಾಗಿ ಈ ಭಾಗದವರು ಭಿಕಾರಿಗಳಾಗ್ತಾರೆ. ಮತ್ತೆ ಈ ಊಟ ಮಾಡಲಿಕ್ಕೂ ಕೂಡ ಅವರಿಗೆ ತೊಂದರೆ ಆಯಿತು. ಪಾಪ ಅಬ್ದುಲ್ ರಹೀಮನ ಗತಿ. ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದ ತೋಟ, ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಮನೆಗಳಿಂದ ಆಚ್ಛಾದಿತವಾಗಿವೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಈ ರೀತಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಅಬ್ದುಲ್ ರಹೀಮನ ಗತಿ ಏನಾಗ್ತದೆ? ಈ ವಿದೇಶದ ಬಟ್ಟೆಗಳ ಆಧಿಪತ್ಯ ಆಯಿತು. ಎಲ್ಲರೂ ಅದೇ ಬಟ್ಟೆಗಳನ್ನು ತೆಗೆದುಕೊಳ್ಳಕ್ಕೆ ಶುರು ಮಾಡಿದ್ರು. ಇವರ ಮಕ್ಕಳ ಬಟ್ಟೆಗಳನ್ನು ಯಾರು ತೆಗೆದುಕೊಳ್ಳಲಿಲ್ಲ. ಆದ್ರೆ ಈ ಮಕ್ಕಳನ್ನು ತಯಾರು ಮಾಡಿರ್ತಕ್ಕಂಥ ಬಟ್ಟೆಯ ವ್ಯಕ್ತಿಗಳ ಪಾಡೇನು ಅಂತಕ್ಕಂಥ. ಹಾಗಾಗಿ
ಅಬ್ದುಲ್ ರಹೀಮನ ಗತಿ ಏನು? ಅವನ ಪೂರ್ವಜರು ಅಂದ್ರೆ ಅವನ ಹಿರಿಯರು ಒಂದು ಭವ್ಯವಾದ ಹಳೆಯ ಕಾಲದ ಮನೆಯನ್ನ ಕಟ್ಟಿದ್ರು. ಆ ಮನೆಯ ಮುಂದೆ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ತೋಟ ಇತ್ತು. ಅಂದ್ರೆ ಈ ಭವ್ಯವಾದ ಮನೆಯಲ್ಲಿ ಮಗ್ಗುಗಳು ಇದ್ದು, ಆದರೆ ಆ ಮಗ್ಗುಗಳು ಸುಮಾರು 20 ವರ್ಷಗಳಿಂದ ಅದರ ಕಾರ್ಯ ನಿಂತಿತ್ತು. ಆ ಮಗ್ಗುಗಳು ಹೇಗಿರಬಾರ್ದು ಅಂತಂದ್ರೆ, ಹೇಗಿತ್ತು ಅಂತಂದ್ರೆ ಜೇಡನ ಬಲೆಗಳಿಂದ ತುಂಬಿದ್ದು, ಧೂಳು ತುಂಬಿಕೊಂಡಿತ್ತು. ಆ ಮಗ್ಗುಗಳ ತುಂಬೆಲ್ಲ ಧೂಳು ತುಂಬಿಕೊಂಡಿತ್ತು. ಅದರ ಜೊತೆಗೆ ಜೇಡನ ಬಲೆಗಳು ಎಳೆದಿತ್ತು. ಅದರ ಜೊತೆಗೆ ಆ ಧೂಳು ಮತ್ತು ಜೇಡನ ಬಲೆಗಳಿಂದ ಆ ಮಗ್ಗುಗಳು ಸಂಪೂರ್ಣವಾಗಿ ಆಚ್ಛಾದಿತವಾಗಿದ್ದವು, ಅಂದ್ರೆ ಮುಚ್ಚಲ್ಪಟ್ಟಿದ್ದವು. ಆ ಮಕ್ಕದ ಸಾಹೇಬನ ಮನೆಯಲ್ಲಿ ಯಾರಾದ್ರೂ ಹೋದ್ರು ಅಂತಂದ್ರೆ ಈ ವ್ಯಕ್ತಿಯ ಮನೆಯಲ್ಲಿ ಊಟ ಮಾಡಲಿಕ್ಕೆ ಊಟ ಇದೆಯೋ ಇಲ್ಲವೋ ಎನ್ನುವ ಭಾವನೆ ಬೇರೆಯವರಿಗೆ ಅನಿಸುತ್ತದೆ. ಆ ರೀತಿ ಅವರ ಮನೆತನದ ಪರಿಸ್ಥಿತಿ ತುಂಬಾ ಕೆಟ್ಟೋಗಿತ್ತು. ಬೇರೆಯವರಿಗೆ ಅನುಸೈತಿ ಅಂತಂದ್ರೆ ವಾಸ್ತವಾಂಶ ಅವರ ಜೀವನ ಮಟ್ಟ ತುಂಬಾ ಕನಿಷ್ಠ ಆಗಿತ್ತು ಅಂತ. ಮಗ್ಗುಗಳು ಧೂಳು ತುಂಬಿವೆ, ಜೇಡದ ಬಲೆ ತುಂಬಿಕೊಂಡವೆ, ಮನೆಯಲ್ಲಿ ಊಟಕ್ಕಿದೆಯೋ ಇಲ್ಲವೋ ಅನ್ನೋ ರೀತಿಯಲ್ಲಿ ಅವರ ಜೀವನ ಆಗಿದೆ ಅನ್ನೋ ಮಾತನ್ನ ಇಲ್ಲಿ ಲೇಖಕರು ಹೇಳ್ತಾರೆ. ಮತ್ತೆ ಮುಂದುವರೆದು ಈಗ ಅವನಿಗೆ ಒಂದೇ ಹಠ, ಒಂದೇ ವ್ರತ. ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರಕಾರಿ ನೌಕರರನ್ನಾಗಿ ಮಾಡಬೇಕು ಎಂದು. ಅಂತೆಯೇ 2 ಮಕ್ಕಳು ವಿಧೇಯರಾಗಿ ಅವನ ಅಭೀಷ್ಟವನ್ನು ನೆರವೇರಿಸಿದರು. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ತರ್ನಾದ. ಆದರೆ ಕೊನೆಯ ಮಗ ಕರೀಂ ಬಹಳ ನಿರಾಶೆ ಉಂಟಾಯಿತು. ಕರೀಂನಿಂದ ಬಹಳ ನಿರಾಶೆ ಉಂಟಾಯಿತು. ಕರೀಂ ಆಟದಲ್ಲೂ ಬಹು ಚುರುಕು, ಬುದ್ಧಿವಂತ, ಹಸನ್ಮುಖಿ, ಎಲ್ಲರಿಗೂ ಬೇಕಾದವನು. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮತದಲ್ಲಿ ಬಹಳ ಅಭಿರುಚಿ. ಮನೆಯಲ್ಲಾದರೂ ಮಗವನ್ನ ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ. ಆದರೆ ಮಗನ ಗ್ರಹಚಾರ ಎನ್ನಿ ಶಾಲೆಯಲ್ಲಿಯೇ ಮಗ ಉದ್ಭವಿಸಬೇಕೇ. ವಿದ್ಯಾರ್ಥಿಗಳೇ, ಇಲ್ಲಿ ಅಭೀಷ್ಟ ಅಂದರೆ ಬಯಸಿದ್ದು. ಅಭೀಷ್ಟ ಅಂದ್ರೆ ಬಯಸಿದ್ದು. ಹಸನ್ಮುಖಿ, ಹಸನ್ಮುಖಿ ಅಂದ್ರೆ ನಗುಮುಖ ನೋಡಿ. ಈ ಬಗ್ಗದ ಸಾಹೇಬನಿಗೆ ಒಂದು ಹಠ ಇತ್ತಂತೆ, ಒಂದು ವ್ರತ ಇತ್ತು. ಅದೇನು ಅಂತಂತಂದ್ರೆ, ಇವನಿಗೆ 3 ಜನ ಗಂಡು ಮಕ್ಕಳಿದ್ರು. ಈ ವ್ಯಕ್ತಿಗೆ 3 ಜನ ಗಂಡು ಮಕ್ಕಳಿದ್ರು. ಆ 3 ಜನ ಗಂಡು ಮಕ್ಕಳಿಗೆ ಉತ್ತಮವಾಗಿರತಕ್ಕಂಥ ಒಂದಿಷ್ಟು ಶಿಕ್ಷಣವನ್ನ ಕೊಡಿಸಬೇಕು. ಆ ಶಿಕ್ಷಣವನ್ನ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅವ್ರಿಗೆ ಅಂತ ಒಂದು ಹಠ ತೊಟ್ಟಿದ್ರು. ಅದರಂತೆ ಮೊದಲನೇ ಮಗ ಹಾಗೂ 2ನೇ ಮಗ ತಂದೆಯ ಅಭೀಷ್ಟವನ್ನ ನೆರವೇರಿಸಿದರು. ವಿಧೇಯರಾಗಿ ಆ 2 ಮಕ್ಕಳು ತಂದೆಯ ಅಭೀಷ್ಟವನ್ನು ನೆರವೇರಿಸಿದರು. ಅದರಲ್ಲಿ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಒಬ್ಬ ಮಗ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಹುಡುಗ 2ನೇ ಹುಡುಗ ಏನಾದ, ಇನ್ನೊಬ್ಬ ಮಗ ಪೋಸ್ಟ್ ಮಾಸ್ತರ್ನಾದ. 3 ಗಂಡು ಮಕ್ಕಳು, 3 ಜನರಿಗೆ ಓದಿಸ್ಬೇಕು ಅಂತಕ್ಕಂತಹ
ದೇಶದ ಒಬ್ಬ ಸರ್ಕಾರಿ ಕಚೇರಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ನಾದ. ಆದ್ರೆ ಕೊನೆಯ ಮಗ ಯಾರು ಅಂತಂದ್ರೆ ಆ ವ್ಯಕ್ತಿ ಕರೀಂ ಅಂತೇಳಿ. ಯಾರು? ಆ ಹುಡುಗನ ಹೆಸರು ಕರೀಂ. ಕೊನೆಯ ಮಗನ ಹೆಸರು ಕರೀಂ. ಆ ಮಗನಿಂದ ಈ ಮಕ್ಕಳ ಸಾಹೇಬನಿಗೆ ಬಹಳಷ್ಟು ನಿರಾಶೆ ಆಗುತ್ತೆ. ಯಾಕಂತಂದ್ರೆ ಮೊದಲ 2 ಮಕ್ಕಳು ತಂದೆಯ ಅಭೀಷ್ಟವನ್ನು ಯಾವ ರೀತಿ ನೆರವೇರಿಸಿದರೂ ಆ ಅಭೀಷ್ಟವನ್ನ ಈ ಕೊನೆಯ ಮಗನಾದ ಕರೀಮನಿಂದ ನೆರವೇರಿಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ವ್ಯಕ್ತಿಗೆ ಆತನ ಮೇಲೆ ನಿರಾಶೆ. ಕರೀಮ ಅವನಿಗೆ ದಡ್ಡನಲ್ಲ, ಆತ ಆಟದಲ್ಲಿಯೂ ಕೂಡ ತುಂಬಾ ಚುರುಕಾಗಿರ್ತಕ್ಕಂಥ ಒಬ್ಬ ಪ್ರತಿಭಾವಂತ ಹುಡುಗ. ಅಭ್ಯಾಸದಲ್ಲಿಯೂ ಕೂಡ ಅಷ್ಟೇ ಪ್ರತಿಭಾವಂತ, ಬುದ್ಧಿವಂತನಾಗಿರ್ತಕ್ಕಂಥ ವಿದ್ಯಾರ್ಥಿ. ಮತ್ತೆ ನೋಡ್ಲಿಕ್ಕೆ ತುಂಬಾ ಹಸನ್ಮುಖನಾಗಿರ್ತಕ್ಕಂತಹ ಒಬ್ಬ ಹುಡುಗ. ಎಲ್ಲರ ಜೊತೆಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಮಾತನ್ನ ಮಾತಾಡ್ತಕ್ಕಂಥ ಒಬ್ಬ ಒಳ್ಳೆಯ ಹುಡುಗ. ಎಲ್ಲರಿಗೂ ಬೇಕಾಗಿದೆ. ಕರೀಮ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಒಳ್ಳೆಯ ಹುಡುಗ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಏನೋ ಕಾರಣದಿಂದ, ಯಾವ ಕಾರಣನೋ ಏನೋ ಗೊತ್ತಿಲ್ಲ, ಈ ಕರೀಮನಿಗೆ ಆ ಅನಿಷ್ಟ ಮಕ್ಕದಲ್ಲಿ ಬಹಳಷ್ಟು ಅಭಿರುಚಿ ಬಂದುಬಿಡ್ತು, ಬಹಳಷ್ಟು ಆಸಕ್ತಿ ಬಂತು. ತಂದೆಗೆ ಮಗ ಅಂತಂದ್ರೆ ಆಗಿ ಬರಲ್ಲ. ಅದೇ ತಂದೆಯ ಮಗಳಿಂದ ಆ ಮಕ್ಕದ ಮೇಲೆ ಬಹಳಷ್ಟು ಪ್ರೀತಿ ಬಂದ್ಬಿಡ್ತು. ಮನೆಯಲ್ಲಿ ಆ ಮಕ್ಕವನ್ನ ಮುಟ್ಲಿಕ್ಕೆ ಈ ಕರೀಂ ಹೋದ್ರೆ ತಂದೆ ಬಿಡ್ತಾ ಇರಲಿಲ್ಲ. ಮಕ್ಕ ಹೇಗಿದೆ, ಬಟ್ಟೆ ಹೇಗೆ ಬೇಕು, ಅದನ್ನ ಬಟ್ಟೆಯನ್ನು ತಯಾರು ಮಾಡಬೇಕು ಅಂತಕ್ಕಂಥ ತಿಳ್ಕೋಬೇಕು, ಅದನ್ನ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಈ ಕರೀಮನಿಗೆ ತುಂಬಾ ಇತ್ತು. ಆದ್ರೆ ಆ ಮಕ್ಕದ ಮೇಲೆ ಇರೋ ಶಿಸ್ತಿನ ಕಾರಣದಿಂದ ಅವರ ತಂದೆ ಆ ಮಕ್ಕಳ ಹತ್ರ ಕರೀಮನ್ನ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆದ್ರೆ ಆ ಮಗನ ಗ್ರಹಚಾರ ಏನೋ ಗೊತ್ತಿಲ್ಲ. ಅವನ ಅಭೀಷ್ಟ, ಯಾರ ಅಭೀಷ್ಟ? ಕರೀಮಿನ ಅಭೀಷ್ಟನೇ ಈಡೇರುವಂತೆ ಶಾಲೆಯಲ್ಲಿಯೇ ಮಗ್ಗ ಅಂತಕ್ಕಂಥದ್ದು ಬಂತು. ಮಗ್ಗದ ಶಿಕ್ಷಣ ಪಡಿಬಹುದು ಅಂತಕ್ಕಂಥದ್ದು ಬಂತು. ಹಾಗಾಗಿ ಈ ಮಗ್ಗದ ಶಿಕ್ಷಣವನ್ನ ಅಲ್ಲೇ ಪಡ್ಕೋಬೇಕು ಅಂತಕ್ಕಂಥದ್ದು ಆ ವಿದ್ಯಾರ್ಥಿ ನಿರ್ಧಾರ ಮಾಡಿದ. ನೋಡಿ, ನಾವು ಯಾವುದನ್ನ ಬೇಡ ಅಂತಿರ್ತೀವಿ ಅದು ಆಗಿರುತ್ತೆ, ಯಾವ್ದು ಬೇಕು ಅಂದಿರ್ತೀವಿ ಅದು ಆಗುದಿಲ್ಲ ಅಂತಿರ್ತೀವಿ. ಹಾಗಲ್ಲ, ನಾವು ಏನ್ ಬೇಕು ಅಂದಿರ್ತೀವಿ ಅದು ಬೇಕಾದರೆ ಸಿಗಲಿಲ್ಲ ಅಂದ್ರೂ ಕೂಡ ಮತ್ತೊಂದು ಕಡೆ ಅದು ನಮಗೆ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಕರೀಮನ ಮೂಲಕವಾಗಿ ನಾವು ತಿಳ್ಕೊಂಡು, ಮನೆಯಲ್ಲಿ ಅವರ ತಂದೆ ಮಕ್ಕಳನ್ನು ಮುಟ್ಲಿಕ್ಕೆ ಬಿಡಲಿಲ್ಲ. ಅಲ್ಲಿವರೆಗೂ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣ ಇರಲಿಲ್ಲ. ಯಾವಾಗ ಅವ್ರ ತಂದೆ ಮಕ್ಕಳನ್ನು ಮುಟ್ಲಿಕ್ಕೆ ಬಿಡಲಿಲ್ವೋ ಕೊನೆಗೆ ಶಾಲೆಯಲ್ಲಿ ಆ ಮಕ್ಕಳ ಶಿಕ್ಷಣವನ್ನ ತೆಗೆದುಕೊಳ್ಳುವಂತ ಅವಕಾಶ ಒದಗಿ ಬಂತು. ಹಾಗಾಗಿ ಇದು ಕರೀಮನ ಗ್ರಹಚಾರ ಇರುವುದೇನೋ ಅನ್ನೋ ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಯಾವ ಶಿಕ್ಷಣ ಅಂತಂದ್ರೆ ನವೀನ ಶಿಕ್ಷಣ. ನವೀನ ಶಿಕ್ಷಣ ಆರಂಭ ಆಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನ ಕೊಡುವುದು, ಅವರಲ್ಲಿ ಹಸ್ತಕೌಶಲವನ್ನ, ದೇಹ ಶ್ರಮದಲ್ಲಿ ಗೌರವ ಭಾವವನ್ನ ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗೆಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಕ್ಕದ ಕೆಲಸವನ್ನ ಕಲಿಸತೊಡಗಿದ್ದರು. ಏನಪ್ಪಾ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಅವತ್ತಿನ ಬ್ರಿಟಿಷ್ ಕಾಲದಲ್ಲಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ನವೀನ ಶಿಕ್ಷಣ ಆರಂಭ ಆಯಿತು. ಹೊಸ ಶಿಕ್ಷಣ. ಈ ವಿದ್ಯಾರ್ಥಿಗಳು ಇಂಥ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರೀತಿಯ ಔದ್ಯೋಗಿಕ ಶಿಕ್ಷಣವನ್ನು ಪಡೆದುಕೊಳ್ಳುವ ಅವಕಾಶ ಸಿಕ್ತು. ಅದರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕರಕುಶಲ ಕೆಲಸವನ್ನು ಕೂಡ ಮಾಡುವಂತಹ ಅವಕಾಶ ಸಿಕ್ತು. ದೇಹ ಶ್ರಮವನ್ನು ಮಾಡ್ತಕ್ಕಂಥದ್ದು ಕೂಡ ಅದರಲ್ಲಿ ಒಂದು ಭಾಗವಾಗಿತ್ತು. ದೈಹಿಕ ಶ್ರಮದಿಂದಲೂ ಕೂಡ ಕೆಲಸ ಮಾಡುವಂತಹ ಶಿಕ್ಷಣವನ್ನ ಪಡೆಯುವ ಅವಕಾಶವಿತ್ತು. ಅದರಲ್ಲಿ ಕೆಲವರು ಬಡಗಿಯ ಕೆಲಸ ಮಾಡ್ತಾರೆ, ಮರ ಕೆಲಸ ಮಾಡ್ತಾರಲ್ಲ,
ಮತ್ತೆ ಗದ್ದ ತಯಾರು ಮಾಡ್ತಾರೆ, ಶಿಕ್ಷಣ, ಕುರ್ಚಿ ತಯಾರು ಮಾಡೋದು, ಹಲವಾರು ರೀತಿಯ ಸಾಮಗ್ರಿಗಳನ್ನ ತಯಾರು ಮಾಡ್ತಕ್ಕಂತಹ ಶಿಕ್ಷಣವನ್ನ ಕೊಡ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಕೃಷಿಯನ್ನು ನಾವು ಹೇಗ್ ಮಾಡಬೇಕು ಅಂತಕ್ಕಂಥದ್ದು, ಆಧುನಿಕ ಕೃಷಿಯನ್ನು ನಾವು ಹೇಗ್ ಮಾಡಬೇಕು ಅನ್ನೋ ಶಿಕ್ಷಣವನ್ನ ಪಡ್ಕೊಂಡ್ರು. ಇನ್ನು ಕೆಲವರು ಮಗ್ಗದಿಂದ ಕೆಲಸವನ್ನ ಮಾಡೋದನ್ನ ಕಲಿಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಕರಿಮ ಅಲ್ಲಿ ಮಗ್ಗವನ್ನು ನಾವು ಯಾವ ರೀತಿ ಮಗ್ಗದಿಂದ ಬಟ್ಟೆಯನ್ನು ತಯಾರು ಮಾಡುವುದು ಅನ್ನೋದನ್ನ ಇಲ್ಲಿ ಕಲಿಯೋದನ್ನ ಕಲಿಲಿಕ್ಕೆ ಪ್ರಾರಂಭ ಮಾಡಿದ್ರು.